ಎಲ್ರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸಹೋದರ ಬಸವರಾಜ್ ಗುರ್ಚು ಮಾತಾಡ್ತಾ ಇರೋದು. ಬಹುದಿನಗಳಿಂದ ವಿಡಿಯೋ ಮಾಡಿರಲಿಲ್ಲ. ಆದರೆ ಇವತ್ತು ವಿಡಿಯೋ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಪಾಶ್ರಾಪುರ ಗ್ರಾಮದಲ್ಲಿ ಗೋಕಾಕ್ ರಸ್ತೆ ಆಗಿರ್ಬೋದು, ಬೆಳಗಾವಿ ರಸ್ತೆ ಆಗಿರ್ಬೋದು, ಜೊತೆಗೆ ನಮ್ಮ ಬಸ್ ಸ್ಟ್ಯಾಂಡ್ ಇಂದ ಏನು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಅಕ್ಷಿ ಹತ್ರ ಇರ್ತಕ್ಕಂಥದ್ದು ಒಂದು ಅಸ್ವಚ್ಛತೆ ವಾತಾವರಣ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಗ್ರಾಮ ಪಂಚಾಯತ್ ವಿನಂತಿ ಏನಂದ್ರೆ, ಗೋಕಾಕ್ ರಸ್ತೆಯ ಬದಿಯಲ್ಲಿ ಹಲವಾರು ಬದಿ ಜಾಗದಲ್ಲಿ, ಅದೇ ರೀತಿ ಪಾಶ್ರಾಪುರ ಬ್ರಿಡ್ಜ್ ಏನಿಲ್ಲ, ಮಾರ್ಕಂಡೇಯ ನದಿಯ ಬ್ರಿಡ್ಜ್ ಅಲ್ಲಿ ಎಂಟ್ರೆನ್ಸ್ ಆಗ್ಬೇಕಾದ್ರೂ ಕೂಡ ತ್ಯಾಜ್ಯಗಳದಾವ. ಅದೇ ರೀತಿ ನಮ್ಮ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನು ವಿಠಲ ದೇವರ ಮಂದಿರ ನಿಯರ್ ಅಲ್ಲಿ, ಅಲ್ಲೂ ಕೂಡ ತುಂಬಾ ತ್ಯಾಜ್ಯಗಳ ಅದಾವ, ತುಂಬಾ ಹೊಲಸಿನ ವ್ಯವಸ್ಥೆ ಇದೆ, ಅಸ್ವಚ್ಛತೆ ವಾತಾವರಣ ಇದೆ. ದಯವಿಟ್ಟು ಗ್ರಾಮ ಪಂಚಾಯತಿಯವರ ಈ ಎಲ್ಲಾ ಸನ್ನಿವೇಶಗಳನ್ನು ನೋಡಿಕೊಂಡು, ಈ ಎಲ್ಲಾ ಸ್ಥಳಗಳ ಬಗ್ಗೆ ವೀಕ್ಷಣೆ ಮಾಡಿಕೊಂಡು ಆದಷ್ಟು ಬೇಗನೆ ಏನಂದ್ರೆ, ದಯವಿಟ್ಟು ತಾತ್ಕಾಲಿಕವಾಗಿ ಒಂದು ದಿನ ಕಸ ತುಂಬಿಸಿ ಹೋಗಿದ್ದು ತಾತ್ಕಾಲಿಕವಾಗಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಶಾಶ್ವತವಾಗಿ ಅದಕ್ಕೊಂದು ಪರಿಹಾರನ ಯೋಜನೆ ರೂಪಿಸ್ರಿ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂತ ಇದಕ್ಕೆ ನೋಡಿದ್ರೆ ಜನ ಯಾರೇ ಹೋಗ್ಬೇಕಾದ್ರೂ ಕೂಡ ಅಲ್ಲಿ ಶಾಲೆ ಗಾಡಿಗಳು ಕೂಡ, ಖಾಸಗಿ ಶಾಲೆ ಗಾಡಿಗಳು ಕೂಡ ಅಲ್ಲೇ ನಿಲ್ತಾ ಇದಾವ, ಕೆಲವೊಂದು ಬಸ್ಗಳು ಅಲ್ಲೇ ನಿಲ್ತಾ ಇದಾವ. ಅದೇ ಪ್ಲೇಸ್ ಅಲ್ಲಿ ಜನರು ಮೂಗು ಮುಚ್ಚಿಕೊಂಡು ನಿಲ್ಲುವಂತ ವಾತಾವರಣ ಸೃಷ್ಟಿಯಾಗಿದೆ. ದಯವಿಟ್ಟು ಗ್ರಾಮ ಪಂಚಾಯತಿಯವರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ತಾವುಗಳದಕ್ಕೆ ಸೂಕ್ತವಾದ ಕ್ರಮಗಳನ್ನ ಕೈಗೊಳ್ಳಬೇಕು. ಅದೇ ರೀತಿ ನಮ್ಮ ಸಾರ್ವಜನಿಕರಿಗೂ ಕೂಡ ಒಂದು ನನ್ನಲ್ಲಿ ವಿನಂತಿ ಏನಪ್ಪಾ ಅಂದ್ರೆ, ಈ ಇರ್ತಕ್ಕಂಥ ಅಸ್ವಚ್ಛತೆ ವಾತಾವರಣಕ್ಕೆ ನಾವುಗಳು ಕೂಡ ಎಲ್ಲ ಕಾರಣ ಇದೀವಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಧ್ವನಿ ಎತ್ತಿ ಆ ಅಸ್ವಚ್ಛತೆ ವಾತಾವರಣಕ್ಕೆ ದಯವಿಟ್ಟು ಧ್ವನಿ ಕೂಡಿಸಿ ಅಲ್ಲಿ ಒಂದು ಸ್ವಚ್ಛತೆ ವಾತಾವರಣಕ್ಕೂ, ಸ್ವಚ್ಛತೆ ವಾತಾವರಣದ ಆರೋಗ್ಯ ನಮ್ಮ ಜೊತೆಗಿರುತ್ತೆ. ದಯವಿಟ್ಟು ಗ್ರಾಮದ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕರಿಸಿ ಒಂದು ಬದಲಾವಣೆಗೆ ಕೈ ಜೋಡಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಗ್ರಾಮ ಪಂಚಾಯತಿ, ಸರ್ಕಾರ, ಜನಪ್ರತಿನಿಧಿಗಳು ಆದಷ್ಟು ಇಲ್ಲಿನ ಅಸ್ವಚ್ಛತೆ ವಾತಾವರಣವನ್ನ ಕಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಆದಷ್ಟು ಬೇಗನೆ ಶಾಶ್ವತ ಪರಿಹಾರವನ್ನು ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಧನ್ಯವಾದಗಳು.